ರಾಜೀನಾಮೆ ಕೊಡುವುದು ನಮಗೆ ಇಷ್ಟ ಇಲ್ಲ. ಪಬ್ಲಿಕ್ ಟಿವಿಗೆ ಸಿಎಂ ಸಿದ್ದರಾಮಯ್ಯ ಸಹೋದರ ಸಿದ್ದೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಾರ್ವತಮ್ಮಗೆ ಕುಂಕುಮ ರೂಪದಲ್ಲಿ ಜಮೀನು ಕೊಟ್ಟಿರೋದು ನಮಗೆ ಗೊತ್ತಿಲ್ಲ, ವಿಜಯನಗರದಲ್ಲಿ ಸೈಟ್ ಕೊಟ್ಟಿರೋದು ಗೊತ್ತಿಲ್ಲ ಅನ್ನುವಂಥ ಮಾತನ್ನ ಆಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೂ ಈ ವಿಚಾರ ಗೊತ್ತಿಲ್ಲ ಅಂತ ಅವರ ಸಹೋದರ ಆಡಿರುವಂತಹ ಮಾತು. ಈಗ ರಾಜಕೀಯ ಕೇಳಿದ್ರೆ ಹೇಗೆ ಕೊಡೋಕ್ಕಾಗುತ್ತೆ, ರಾಜೀನಾಮೆಯನ್ನ ಕೇಳಿದ್ರೆ ಹೇಗೆ ಕೊಡೋಕ್ಕಾಗುತ್ತೆ ಅಂತ ಕೇಳಿದ್ದಾರೆ. ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತಹ ವಿಚಾರ ಅಂದರೆ ಮೈಸೂರು ಮೂಡಾದಲ್ಲಿ ನಡೆದಿರುವಂತಹ ಹಗರಣ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ನಿಟ್ಟಿನಲ್ಲಿ ಒಂದು ಕಡೆ ಸಿದ್ದರಾಮಯ್ಯ ವಿರುದ್ಧವಾಗಿ ಆರೋಪಗಳು ಕೇಳಿಬರ್ತಾ ಇರುವಂಥದ್ದು, ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಪತ್ನಿ ಸಹ ಇದೀಗ ಸೈಟ್ಗಳನ್ನು ವಾಪಸ್ ಕೊಡೋ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಸಿಎಂ ಸಿದ್ದರಾಮಯ್ಯನವರ ಸೋದರರು ಕೂಡ ನಮಗೆ ಹುಡುಕಿದ್ದಾರೆ. ಸರ್, ಇದೀಗ ಸಿದ್ದರಾಮಯ್ಯನವರು ಹಗರಣ ಮಾಡಿದ್ದಾರೆ, ಈ ನಿಟ್ಟಿನಲ್ಲಿ ರಾಜೀನಾಮೆ ಕೊಡಬೇಕು ಅಂತೇಳಿ ಕೂಡ ಸಾಕಷ್ಟು ಆಗ್ರಹ ಕೇಳಿಬರ್ತಾ ಇದೆ. ಏನು ಹೇಳ್ತೀರಾ ಸರ್ ಅದಕ್ಕೆ? ರಾಜೀನಾಮೆ ಅವರು ತಪ್ಪು ಮಾಡಿದ್ರೆ ಬಿಡಿರೋದು ಅದು ನನಗೆ ಗೊತ್ತಿಲ್ಲ. ರಾಜೀನಾಮೆ ಕೊಡೋಕೆ ಮಾಡೋದು ನನಗೆ ಇಷ್ಟ ಇಲ್ಲ ನೋಡಪ್ಪ. ಅಂದರೆ ಮೂಡಾದಲ್ಲಿ ಹಗರಣ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಾಡಿದ್ದಾರೆ ಅಂದರೆ ಅವರು ಎಲ್ಲ ಕಂಡು ಇದು ಮಾಡಿದ್ರು, ಆಗದೆ ಅದಕ್ಕೆ ಏನೇನು ಹೇಳ್ತಾರೆ, ಇದಕ್ಕೇನು ಹೇಳೋದು, ಅವ್ರು ಕಂಡ್ರೆ ಆಗಲ್ಲ, ಅದೇನೇನು ಹೇಳ್ತಾರಪ್ಪ, ಏನೇನೋ ಮಾಡಿ ಇವ್ನು ಕೆಡಿಬೇಕು ಅಂತ. ಈಗ ಅವ್ರು ಬೀಳೋದು ಗೊತ್ತಿಲ್ವಾ, ಅವರು ಬೀಳ್ತಾರೆ ಗ್ಯಾರಂಟಿಗೆ. ಅಂದರೆ ಈಗ ಪಾರ್ವತಮ್ಮ ಅವ್ರು ಸೈಟ್ನ ವಾಪಸ್ ಕೊಡೋಕೆ ಹೋಗ್ತಾ ಇದಾರಲ್ಲ, ತಪ್ಪು ಮಾಡೋದಕ್ಕೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಾಡಿದ್ರು ಬಿಟ್ಟಿದ್ರು ಅದು ನನಗೆ ಗೊತ್ತಿಲ್ಲ, ಒಟ್ಟಲೆ ಹಿಂದಕ್ಕೆ ಕೊಡ್ತೀವಿ ಅಂತ ಹೇಳ್ತಾವ್ರ. ಈಗ ಇಷ್ಟು ಮಾರೇ ಗೊತ್ತು, ಅದು ಟಿ ವಿಲಿ ನೋಡಿದ್ರೆ ಇನ್ನು ಬಾಕಿದು ಗೊತ್ತಿಲ್ಲ ನನಗೆ. ಅಂದರೆ ಪಾರ್ವತಮ್ಮ ಅವ್ರಿಗೆ ಕುಂಕುಮದ ರೂಪದಲ್ಲಿ ಜಮೀನು ಕೊಟ್ಟಾಗ ನಿಮ್ಗೆ ಗೊತ್ತಿತ್ತದು? ಅದು ಗೊತ್ತಿಲ್ಲ ಸರ್, ನಮ್ಗೆ ಅದು ಗೊತ್ತಿಲ್ಲ, ಸುಮ್ಮನೆ ಗೊತ್ತಿಲ್ಲ. ಈಗ ಹೇಳಿದ್ನೆ ಅವರು ನನಗೆ, ಅದು ಗೊತ್ತಿಲ್ಲ. ಅಂದರೆ ಈ ವಿಜಯನಗರದಲ್ಲಿ 14 ಸೈಟ್ ಅದ್ಲು ಬದಲಾಗಿ ಕೊಟ್ಟಿರೋಂಥದ್ದು ಅದು ಯಾವುದೂ ಗೊತ್ತಿಲ್ಲ ನನಗೆ, ಆ ವಿಚಾರೇ ಗೊತ್ತಿಲ್ಲ ಸುಮ್ಮನೆ. ಅಂದರೆ ಸುದೀರ್ಘ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಇದುವರೆಗೂ ಕೂಡ ಕೆಟ್ಟ ಹೆಸರು ತಗೊಂಡಿರಲ್ಲ ಈ ಥರ ವಿಚಾರಗಳಲ್ಲಿ. ಆದರೆ ಇದೀಗ ಅವರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸಿದ್ದರಾಮಯ್ಯ ಅವ್ರ ಮೇಲೆ ಬದಲಾದೆ ಈ ಥರ ಮಾಡಿದ್ರು ಅಂತ ಅವ್ನಿಗೆ ಗೊತ್ತಿಲ್ಲ ಈ ವಿಚಾರ, ಅವ್ನಿಗೆ ಗೊತ್ತಿಲ್ಲ, ಅವನು ರಾಜೀನಾಮೆ ಕೊಡುವಂತ ಕೊಡಲ್ಲ ಅಂತ ಹೇಳ್ತಾವ್ರ. ಈಗ 40 ವರ್ಷದಲ್ಲಿ ಯಾವುದೇ ರೀತಿ ಅಂತ ಈ ರೀತಿ ಕೆಟ್ಟ ಹೆಸರುಗಳು ತಗೊಂಡಿರಲಿಲ್ಲ. ಆಗಿನ 40 ವರ್ಷದಿಂದ ಈ ಸುದ್ದಿ ಬಂದ ಬೆಲೆ ಹೇಳ್ತಾವ್ರ ಅಷ್ಟೇ. ನಿಮ್ಮದು ಜಮೀನು ವಿಚಾರವಾಗಿ ಅಂದರೆ ಸಿದ್ದರಾಮಯ್ಯನವ್ರಿಗೆ ಆಸ್ತಿ ಮಾಡಬೇಕು ಆ ಥರ ವಿಚಾರಗಳೇನಾರು ಅಂದ್ಕೊಂಡು? ಅದು ನಮ್ಗೆ ಗೊತ್ತಿಲ್ಲ, ನಮ್ಮದು ಮಾತಾಡಿಲ್ಲಪ್ಪ. ಅದು ಸುಮ್ಮನೆ ಅದು ಮಾತಾಡಿದ್ರು ಯಾಕೆ ಮಾತಾಡಬೇಕು, ಅದು ನಮ್ಗೆ ಗೊತ್ತಿಲ್ಲ. ಅಂದರೆ ನಿಮ್ಮ ಹತ್ರ ಹೇಳೋದೆಲ್ಲ ಪಿತ್ರಾಜಿತ ಸೊತ್ತು ಅಂತೇಳಿ ಇವಾಗ ಇದು ಮಾತಾಡೋದು? ಈ ಪಿತರಾಜಿ ಸೊತ್ತು ಆಫ್ ಮಾಡೋದು, ಹೊಸ್ದಾಗಿ ಯಾವುದು ತಾಣಿಲ್ಲ. ಈಗ ರಾಜಕೀಯದಲ್ಲಿ ವಿರೋಧ ಪಕ್ಷದವರು ಎರಡೆಲ್ಲ ಹೇಳ್ತಾ ಇದ್ದಾರೆ, ಇವಾಗ ಒಂದಷ್ಟು ಆರೋಪಗಳನ್ನ ಮಾಡ್ತಾವ್ರೆ, ಮತ್ತು ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟಿಡ್ದು ಅವ್ರಿಗೆಲ್ಲ ಏನು ಹೇಳ್ತೀರಾ? ರಾಜೀನಾಮೆ ಕೊಡೋದು ಬಿಡೋದು ಅವರು ಸೇರಿ ನಮಗೆ ಗೊತ್ತಿಲ್ಲ ಅದ್ರ ವಿಚಾರ. ಒಡ್ಲಿಕ್ಕೆ ಕೊಡಬೇಡ್ದು ಅಂತ ಹೇಳ್ತೀನಿ. ಅವ್ರೇನು ತಪ್ಪು ಮಾಡಿದ್ರು ಅಂತ ನಾನು ಇಷ್ಟ ಹೇಳ್ತಾವ್ರಿ. ಈಗ ಮೂಡ ಸೈಟು ಅಂತ ಹೇಳ್ತಾರಲ್ವ, 14 ಸೈಟ್ಗಳು ಅದ್ರ ಬದಲಾಗಿ ಬೇರೆ ಕಡೆ ಕೊಡಬಹುದಾಗಿತ್ತು, ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಮಾಹಿತಿ ಇದೆಯಾ ಅಂತೇಳಿ? ಅದೆಲ್ಲ ನನಗೆ ಗೊತ್ತಿಲ್ಲ ಸರ್, ನಿಮಗೆ ಎಲ್ಲ ಗೊತ್ತಿಲ್ಲದ್ರು ಆಡಬಾರ್ದು, ಅದೆಲ್ಲ ನನಗೆ ಗೊತ್ತೇ ಇಲ್ಲ ವಿಚಾರ. ಅದು ಹೇಳೋಕ್ಕೋಸ್ಕರ ಗೊತ್ತಿಲ್ಲ ಇದ್ದು, ಗೊತ್ತಾದ್ರು ಆಡಬೇಕು, ಗೊತ್ತಿಲ್ಲದಿದ್ದು ಆಡಬಾರ್ದು. ಅಂದರೆ ಸಿದ್ದರಾಮಯ್ಯವ್ರ ಬಗ್ಗೆ ಯಾವ ಥರ ಹೇಳ್ಕೊಂಡಿದ್ದಾರೆ ನಿಮ್ಮ ಹತ್ರ ಅಂತೇಳಿ? ಏನು ನಮ್ಮ ಜೊತೆ ಅವ್ರು ಮಾತನಾಡೋದು ಸರಿಯಾಗಿ ಏನಣ್ಣ ಅಣ್ಣ ಅಂದ್ರೆ ಏನು ನಡೆ ಊರ್ಗ ಅಂತಾರೆ ಅಷ್ಟೇ, ಇಷ್ಟೇ ಹೊರ್ತು ಇನ್ನು ಬಿಟ್ರೆ ಏನು ಗೊತ್ತಿಲ್ಲಪ್ಪ. ಅಂದರೆ ಏನು ಗೊತ್ತಾ, ಕಳೆದ ಬಾರಿ CM ಆಗಿದ್ದಾಗ ತುಂಬ ಗತ್ತಾಗಿ ಆಡಳಿತ ಮಾಡಿದರು. ಈ ಬಾರಿ 1 ವರ್ಷ ಪೂರೈಕೆ ಆದ ತಕ್ಷಣವಾಗಿ ಈ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಮಾನಸಿಕವಾಗಿ ನೊಂದಿದ್ದಾರೆ ಅನ್ಸುತ್ತಾ ಅಂತ? ಅದು ನನಗೆ ಗೊತ್ತೇ ಇಲ್ಲ. ಅವ್ರ ಜನ ಇರ್ತಾನೆ ಗೊತ್ತಾಗೋದು, ನಮಗೇನು ಗೊತ್ತು. ನಾವು ಇಲ್ಲ ಅವನೇ ಅವರು ಅಡ್ಡ ಅವರ ಬೇರೆ, ನಮಗೇನು ಗೊತ್ತು ಹೇಳಿ. ಗೊತ್ತಾಗಿರ್ತಾರೆ ಮಾತಾಡಬೇಕು, ಗೊತ್ತಿದ್ದು ಮಾತಾಡಕ್ಕೆ ಹೋಗ್ಬಿಟ್ಟು. ಕೊನೆಯದಾಗಿ ಸಿದ್ದರಾಮಯ್ಯನವ್ರಿಗೆ ಏನು ಸಲಹೆ ಕೊಡ್ತೀರಾ ಈ ವಿಚಾರದಲ್ಲಿ ನೀವು ಅಂತೇಳಿ? ಕಿವಿ ಮಾತಿನ ವಿಚಾರದಲ್ಲಿ ಏನಪ್ಪ ಅಂದ್ರೆ ಅವರು ಈಗ ರಾಜೀನಾಮೆ ಕೊಡೋ ಅಂತ ಅವ್ರು ಕೂತಾರೆ, ನಮ್ಮ ಇಷ್ಟಕ್ಕೆ ಕೊಡಬಾರ್ದು ಅಂತ ಇಷ್ಟಪ್ಪ, ಇಷ್ಟು ಗೊತ್ತು. ಇಷ್ಟು CM ಸೋದರರಾದಂತಹ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಸಿದ್ದರಾಮಯ್ಯ ನುಡಿ.